ಪಂಚರಾಜ್ಯ ಚುನಾವಣೆ ಫಲಿತಾಂಶ ಬಳಿಕ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದಿಷ್ಟು ಬಂಡಾಯ, ಸಂಚಲನ, ತಲ್ಲಣ ಇವೆಲ್ಲ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಆಯಿತು, ಈಗ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಶಿವಸೇನೆ, ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷ ಬಿರುಕು ಕಾಣಿಸಿಕೊಳ್ತಾ ಇದೆ. ಆಪರೇಷನ್ ಟೈಗರ್ ಹೆಸರಿನಲ್ಲಿ ಒಂದಿಷ್ಟು ಕ್ರಾಂತಿ ಮಾಡ್ತಾ ಇದ್ದಾರಂತೆ. ಉದ್ಧವ್ ಬಣದ 9 ಸಂಸದರ ಪೈಕಿ 6 ಸಂಸದರಿಗೆ ಏಕನಾಥ್ ಶಿಂದೆ ಬಣ ಗಾಳ ಹಾಕಿದೆ ಅನ್ನೋ ಆರೋಪ. ಆಪರೇಷನ್ ಟೈಗರ್ಗಾಗಿ ನಾಂದೇಡ್, ಪುಣೆ ಸೇರಿದಂತೆ 3 ಸ್ಥಳಗಳಿಗೆ 3 ಖಾಸಗಿ ಜೆಟ್ಗಳನ್ನು ಕಳಿಸ್ಬಿಟ್ಟಿದ್ದಾರಂತೆ. ಇದನ್ನು ಈಗ ದೃಢಪಡಿಸಿದ್ದಾರೆ ಉದ್ಧವ್ ಬಣದ ನಾಯಕ ಸಂಜಯ್ ರಾವತ್. 50 ಕೋಟಿ ಆಫರ್ ಕೊಟ್ಟಿದ್ದಾರಂತೆ, 15 ಕೋಟಿ ಅಡ್ವಾನ್ಸ್ ಅಂತೆ. ಪಕ್ಷ ಬಿಟ್ಟು ಹೋಗೋರು ಅಪ್ರಾಮಾಣಿಕರು, ಅಪ್ರಾಮಾಣಿಕತೆ ರಕ್ತದಲ್ಲೇ ಬಂದಿದೆ ಅಂತೆಲ್ಲ ಕೆಟ್ಟ ಪದಗಳನ್ನೆಲ್ಲ ಬಳಕೆ ಮಾಡಿದ್ದಾರೆ. ಅದನ್ನು ಹಾಕಿ ಅಂತಲೂ ಕೂಡ ಹೇಳಿದ್ದಾರೆ. ಅದನ್ನು ಹಾಕಕ್ಕಾಗಲ್ಲ. ಅಲ್ಲ, ಹಾಕಕ್ ನಾವು ಹಾಕ್ಬೋದು. ನಾಳೆ ನಮ್ಮ ಮೇಲೆ ಕೇಸ್ ಬರಲ್ವಲ್ಲ. ಇವನು ಬುರುಡೆದಾಸ, ಇವನು ನೆಟ್ಟಿಗೆ ಒಂದು ಚುನಾವಣೆಯಲ್ಲಿ ನಿಲ್ಬೇಕಾಗಿಲ್ಲ, ಗೆಲ್ಲಬೇಕಾಗಿಲ್ಲ. ದಿನ ಬೆಳಗಾರ ಮೈಕ್ ಮುಂದೆ ನಿಂತ್ಕೊಂಡು ಬಾಯಿಗೆ ಬಂದಂಗೆ ಬೈದು ನ್ಯೂಸ್ ಮಾಡೋದು ಇವನು ಕೆಲಸ ಅಷ್ಟೇ. ಅದನ್ನ ಹಾಕ್ಬೇಕಂತ ಉದ್ಧವ್ ಠಾಕ್ರೆ ನಂಬ್ಕೊಂಡು ಬಚಾವ್ ಆಗ್ತಾರಂತೆ. ಉದ್ಧವ್ ಠಾಕ್ರೆ ನಿರ್ನಾಮ ಮಾಡೋಕ್ಕೆ ಯಾರೂ ಬೇಡ, ಅವ್ರಿಗೆ ಅವರೇ ಸಾಕು, ಒಬ್ಬರೇ ಸಾಕು. ಆಲ್ ರೈಟ್, ಎಸ್. ರಾಜೀನಾಮೆ ಕೊಟ್ಟು ಹೋಗಿ ಪಕ್ಷ ಬಿಡಲು ಬಯಸಿದ್ದಾರೆ. ಈ ವಿಶ್ವಾಸದ್ರೋಹ ಬರೆದವ್ರಿಗೆ ಕೆಟ್ಟ ಪದ ಅಲ್ಲದೆ ಹೂಮಳೆ ಸುರಿಸ್ಬೇಕಾ ಅಂತೆಲ್ಲ ಈ ಬುರುಡ ಹೇಳಿದ್ದಾರೆ. ಆಯ್ತಪ್ಪ, ಕರೆಕ್ಟಪ್ಪ, ನಿಜ. ಅದು ಒಂದು ಪಕ್ಷದಿಂದ ಗೆದ್ದಾಗ ಇನ್ನೊಂದು ಪಕ್ಷಕ್ಕೆ ಹೋಗಿದ್ರೆ ರಾಜಮಾರ್ಗ ಯಾವುದು ಅಂತಂದರೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಬೇಕು, ಇನ್ನೊಂದ್ಸರಿ ಕಂಟೆಸ್ಟ್ ಮಾಡಿ ಗೆಲ್ಲಬೇಕು. ಅದು ರಾಜಮಾರ್ಗ, ಸರಿ, ಅದು ಒಪ್ಕೋತೀನಿ ನಾನು. ಆ್ಯಸ್ ಎ ಮ್ಯಾಟರ್ ಆಫ್ ಪ್ರಿನ್ಸಿಪಲ್ ಅದು ಸರಿ. ಅದು ಓಕೆ. ಆದರೆ ಅವ್ರಿಗೆ ಕೆಟ್ಟದೇನೇನೋ BGWF ಏನೇನೋ ಪದಗಳು ಬಳಕೆ ಮಾಡಿದ್ಯಾನಲ್ಲಪ್ಪ ನೀನು. ನಿನಗೂ ಅದೇ ಪದ ಇನ್ನೊಬ್ಬರು ಬಳಕೆ ಮಾಡ್ಬೋದು. ನಿನಗೆ ಹೂಮಳೆ ಸುರಿಸ್ಬೇಕಾ? ಅಸೆಂಬ್ಲಿ ಚುನಾವಣೆಯಲ್ಲಿ BJP ಜೊತೆ ಸೇರಿಕೊಂಡು ಆಮೇಲೆ BJPಯ ಕ್ಯಾಂಡಿಡೇಟ್ ಇಲ್ಲದೆ ಇರೋ ಜಾಗದಲ್ಲಿ ಹಿಂದೂ ಮತಗಳ ಕನ್ಸಾಲಿಡೇಷನ್ ಮಾಡಿಸಿ ನೀನು ಪಕ್ಷನ ಉಳಿಸ್ಕೊಳ್ಳೋಕ್ಕೆ ಗೆದ್ದು ನಂತರ ನಿನ್ನನ್ನು CM ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಜೊತೆ ಹೋಗಿದ್ಯಲ್ಲ, ಆಗ ನಿನ್ಗೆ ಯಾವ ಹೂಮಳೆ ಸೇರಿಸ್ಬೇಕಾಗಿತ್ತು? ಅವಾಗ ಈ ಶಬ್ದಗಳೇ ಬಳಕೆ ಈ ಶಬ್ದಗಳನ್ನೇ ಬಳಸಬೇಕಾಗಿತ್ತಾ? ಆಗ ಸೇಮ್ ಪ್ರಶ್ನೆ. ಆಗ ನೀವು ರಾಜೀನಾಮೆ ಕೊಟ್ಬಿಡ್ಬೇಕಾಗಿತ್ತು. ಅವ್ರ ಜೊತೆ ನಾವು ಹೊಂದಾಣಿಕೆಯಲ್ಲಿ ನಿಂತಿದ್ದು, ಆ ಹೊಂದಾಣಿಕೆಯಿಂದಾಗಿ ನಮಗೆ ಮತಗಳು ಬಂದಿರ್ಬೋದು, ಹಾಗಾಗಿ ನಾವು ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂತ ಹೋಗ್ಬಿಡ್ಬೇಕಾಗಿತ್ತು. ಅದು ಕರೆಕ್ಟ್ ವೇ. ಅದು ಕರೆಕ್ಟ್ ವೇ ಅಲ್ವೇ? ಈ ಪ್ರಶ್ನೆ ಕೇಳೋದಾದ್ರೆ ಅಲ್ಲಿ ಆ ಪ್ರಶ್ನೆ ಬಂದೇ ಬರುತ್ತೆ. ಇನ್ನೊಬ್ಬರನ್ನ ಹೇಳೋದು ಸುಲಭ, ಎಲ್ಲ ಹಿಂಗೇನೆ. ಬಟ್ ಈಗ ನಡೀತಾ ಇರೋದು ಇದೆಲ್ಲ 2/3 ಮೆಜಾರಿಟಿಗೋಸ್ಕರ. ನನಗೇನು ಅರ್ಥವಾಗ್ತಿಲ್ಲ BJP ಅವ್ರದ್ದು ಐಡಿಯಾಗಳು ಏನು ಅಂತ. ಇದೆಲ್ಲ ಮಾಡಿದ್ರು ಅವ್ರಿಗೊಂದು 20 ಶಾರ್ಟೇಜ್ ಬೀಳುತ್ತೆ. ಹೌದು, ಅವ್ರಿಗೇನು ಸಿಕ್ಕಲ್ಲ ನಂಬರ್. ಅದು ಅದ್ರ ಮೇಲೆ ಅವರು DMK ಏನಾರು ಅಡ್ಜಸ್ಟ್ ಮಾಡಿದ್ರೆ ಗೊತ್ತಿಲ್ಲ. ಈಗಿರೋ ನ್ಯೂಸ್ ಪ್ರಕಾರ ಅದೇನೋ ಆ ಬಿಲ್ಲನ್ನು ಒಂಚೂರು ಸಣ್ಣ ಪುಟ್ಟ ಬದಲಾವಣೆಗಳನ್ನು ತರ್ತಾರಂತೆ. ಆ ಬಿಲ್ಲಲ್ಲಿ ಅದರಲ್ಲಿ ಅದೇ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲು ವಿಚಾರದಲ್ಲಿ ಬಿಲ್ಲಲ್ಲಿ ತರ್ತಾರಂತೆ. ತಂದ DMK ಅವರು ಓಟ್ ಹಾಕ್ತಾರೆ ಅಂತ ಸುದ್ದಿ. ಹಾಗಾದರೆ ಬೇರೆ ವಿಚಾರ. ಓಕೆ, ಇದು ಒಂದು. ಎರಡನೇದು ಗೊತ್ತಿಲ್ಲ, ಯಡಿಯೂರಪ್ಪನವರು ಆಪರೇಷನ್ ಕಮಲ ನಡೆಸಿ ಅದರಿಂದ ಏನೇನು ಸಮಸ್ಯೆಗಳನ್ನು ಸಿಗಾಕ್ಕೊಂಡ್ರು ಅಂತ ನಮಗೆ ಗೊತ್ತಿದೆ. ಹಾಗೆ ಇವರು ಏನು ತಗಲಾಕೋತಾರೋ ನನಗೆ ಐಡಿಯಾ ಇಲ್ಲ. ಐ ಡೋಂಟ್ ನೋ. BJP ನೋಡ್ತಾ ಇರೋ ರೀತಿ ನೋಡ್ಬಿಟ್ರೆ ವಿರೋಧ ಪಕ್ಷಗಳು ಇರೋದು ಬೇಡ, ನಾವು ಒಬ್ಬರೇ ಇರ್ತೀವಿ ಅನ್ನೋ ರೀತಿಯಲ್ಲಿ. ಈ ಸ್ವತಂತ್ರ ಬಂದಾಗ ಕಾಂಗ್ರೆಸ್ ಪಕ್ಷ ಇತ್ತಲ್ಲ ಸರ್, ನೋಡಿ, ಅಧಿಕಾರದಲ್ಲಿದ್ದವ್ರಿಗೆಲ್ಲರಿಗೂ ಈ ಭ್ರಮೆಗಳಿರುತ್ತವೆ. ನಾನು ನಿರಂತರ ಮತ್ತು ಪರ್ಮನೆಂಟು, ನಾನು ಖಾತ್ರಿ ನಾನು ಇರ್ತೀನಿ ಅಂತ. ಹುಟ್ಟಿದ್ದು ಯಾರಿಗೂ ನಾವು ಸಾಯ್ತೀವಿ ಅನ್ನೋದು ಮರ್ತೋಗಿರುತ್ತೆ. ಅದಕ್ಕೆ ಹಂಗೆ ಆಡ್ತಾ ಇರ್ತೀವಿ. ನಾವು ಸಾಯಲ್ಲ ಅನ್ಕೊಂಬಿಟ್ಟಿರ್ತಾರೆ. ಸಾವು ಒಮ್ಮೆ ಬಂದು ಬಾಗಿಲು ತಟ್ಟಿದಾಗ ಮಾತ್ರ ಸಾವಿನ ಬಗ್ಗೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ, ಶುರುವಾಗುತ್ತೆ. ಅಲ್ಲಿವರೆಗೂ ಅವ್ರಿಗೆ ಅನ್ಸೋದೇ ಇಲ್ಲ. ಎಲ್ಲರಿಗೂ ನಾವು ಸಾಯೋದೇ ಇಲ್ಲ ಅನ್ನೋ ಥರ ಇರ್ತಾರೆ. ನಾವು ನಡ್ಕೊಳ್ಳೋ ರೀತಿ ನೋಡಿದ್ರೆ ಇನ್ನು 500 years ಇರೋ ಟೈಪ್ ಆಡ್ತಾ ಇರ್ತೀವಿ ನಾವು. ಮಧ್ಯ ನಮಗೆ ಈ ಆಟಗಳನ್ನಾಡೋಕ್ಕೆ, ಲಾಗ ಹೊಡೆಯೋಕ್ಕೆ ಮಂಗಗಳ ಥರ ನಮಗೆ ಸಿಕ್ಕೋದೊಂದು 35-40 ವರ್ಷ. ಫಸ್ಟ್ 20 ವರ್ಷ ಏನೂ ಇಲ್ಲ. ಅದಾದಮೇಲೆ 5 ವರ್ಷವೂ ಲೆಕ್ಕ ಇಲ್ಲ. 25 ಎಗರೋಯ್ತು. ಅಲ್ಲಿಂದ 25ರಿಂದ 60 ವರ್ಷದವರೆಗೂ ಹೆಚ್ಚು ಕಡಿಮೆ ಅಷ್ಟೇ ನಿಮ್ಗೆ, ಅಷ್ಟೇ. ಹೌದಲ್ವಾ? ಅದನ್ನು ಸೆಟ್ಲ್ ಮಾಡ್ಕೊಳ್ಳೋಕೆ ಒಂದು 30 ವರ್ಷ. ಅದಾದಮೇಲೆ ಕೈಕಾಲು ಗಟ್ಟಿ ಇದ್ದರೆ ಇನ್ನೊಂದು 10-15 ವರ್ಷ. ಅದರೊಳಗಡೆ ಆಡೋ ಆಟ ಇದು. ನಾವು ನಿರಂತರ ಅಂತ ಅಂದ್ಕೊಂಬಿಟ್ಟಿರ್ತಾರೆ. ಹಾಗೆ BJPನೂ ಅಂದ್ಕೊಂಡಿದ್ರೆ ನಾವು ಪರ್ಮನೆಂಟು, ನಾವು ಎಲ್ಲರನ್ನೂ ಓಡಿಸೇ ಬಿಡ್ತೀವಿ, ನಾವು ಏಕಮೇವಾದ್ವಿತೀಯರಾಗಿ ಸಿಂಗಲ್ ಪಾರ್ಟಿ ಥರ ಇದ್ದು ಬಿಡ್ತೀವಿ. ಹಾಗಿದ್ರೆ ಸರಿ, ಇನ್ನೇನು ಮಾಡೋಕ್ಕಾಗತ್ತೆ? ಶಿ ಜಿನ್ಪಿಂಗ್ ಥರ ಕಮ್ಯುನಿಸ್ಟ್ ಪಾರ್ಟಿ ಟೈಪು ನಮ್ಮ ಜನನೂ ಹೊಂದ್ಕೋಬೇಕು ಅವಾಗ. ಎಸ್, ಬಟ್ ಈ 2/3 ಮೆಜಾರಿಟಿ ಈಗ ಮಾಡಿದಾಗಲೂ ಕೂಡ ಸಿಗಲಿಲ್ಲ ಅಂದರೆ ಸರ್, ಅಂದರೆ ನೆಕ್ಸ್ಟ್ ಅದು ಅವ್ರ ಹಣೆ ಬರ ಫೇಸ್ ಮಾಡಲಿ ಬಿಡ್ರಿ, ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋಣ. TMC ಶಿವಸೇನೆ ಆಯಿತು, ಅಖಿಲೇಶ್ ಯಾದವ್ ಅವರ SP ಕೂಡ ಅಂತ ಸಮಾಜವಾದಿ ಪಾರ್ಟಿ ಕೂಡ ಒಡೆದೋಗೋದು ನೋಡ್ತಾ ಇರಿ ಅಂತ 37 MP ಗಳಿದ್ದಾರೆ ಅವ್ರಿಗೆ ಲೋಕಸಭೆಯಲ್ಲಿ ಅಂತ. ಅಲ್ಲಿದ್ದು ಯಾವನೋ ಒಬ್ಬ ಮಂತ್ರಿ, ಯಾರೋ
ಅದ್ಯಾವುದೋ ಇನ್ನೊಂದು ಪಕ್ಷ ಪ್ರಕಾಶ್ ರಾಜ್ಭರ್ ಅಂತ ಏನೋ ಸುಹೇಲ್ ದೇವ್ ಭಾರತೀಯ ಸಮಾಜ ಪಕ್ಷದ ಮುಖ್ಯಸ್ಥ ಅಂತೆ, ಹಂಗೂ ಇದೆಯಾ ಒಂದು ಪಕ್ಷ? ಐ ಸಿ, ಓಕೆ. ಆ ವ್ಯಕ್ತಿ ಹೇಳಿದಾರಂತೆ. ಅದಕ್ಕೆ ಈಗ ಏನಾಗುತ್ತೋ ಗೊತ್ತಿಲ್ಲ. ಎಲ್ಲ ಭಾಳ ಜನ ಅಖಿಲೇಶ್ ಯಾದವ್ ಎಂ ಪಿಗಳು ಶಾಸಕರು ನಮ್ಮ ಟಚ್ಚಲ್ಲಿದ್ದಾರೆ ಅಂತ ಹೇಳ್ತಿದ್ದಾರಂತೆ. ಸರಿ, ಅದಕ್ಕೆ ಅಖಿಲೇಶ್ ಯಾದವ್ ಹೇಳಿದ್ದಾರೆ, ಇದು ಎಲ್ಲಿವರೆಗೆ ನಡೆಯುತ್ತಪ್ಪ ಈ ಥರದ್ದು, ನಡೀಲಿ ಬಿಡಿ, ಹಿಂದೇನು ಕಿತ್ಕೊಂಡೋಗಿಲ್ವ ನಮ್ಮವ್ರನ್ನ, ಕರ್ಕೊಂಡೋಗ್ಲಿ ಬಿಡಿ, ಹೆದರ್ಕೊಂಬಿಟ್ರೆ ನನ್ನ ಕತೆ ಮುಗಿದೋಗುತ್ತೆ, ನಾನು ಹೆದರ್ಕೊಳ್ಳೋಕ್ಕಾಗಲ್ಲ, ನಾನು ಚಾಲೆಂಜ್ ಮಾಡ್ತೀನಿ ಇದನ್ನು ಅಂತ. ದಟ್ಸ್ ಎ ಪರ್ಫೆಕ್ಟ್ ಮೆಥಡ್ ಅದು. ನನ್ನ ಪ್ರಕಾರ ಒಂದು ರಾಜಕೀಯ ಪಕ್ಷದವರು ಈ ಹೆದರ್ಕೊಳ್ತಾ ನಿಂತ್ಕೋಬಾರ್ದು ಯಾರು. ನೀವು ಅದನ್ನು ಚಾಲೆಂಜ್ ಮಾಡಿ, ಸವಾಲಾಗಿ ತೊಗೋಬೇಕು, ಬೇರೆ ದಾರಿ ಇಲ್ಲ. ಜನರ ಮುಂದೆ ವಾಪಸ್ ಹೋಗಬೇಕು. ಯಾರು ಹೋಗಿದ್ದಾರೆ ಅವ್ರದ್ದು ತಪ್ಪು ಅನಿಸೋದಾದರೆ ಅದನ್ನು ಜನರ ಹತ್ರನೇ ಪಾಠ ಕಲಿಸಿಸ್ಬೇಕು. ಅದು ವೇ ಕರೆಕ್ಟ್. ಅದೊಂದು ಸರಿಯಾದ ಮೆಥಡ್ ವೇ ಅದು. ಆ್ಯಕ್ಚುಲಿ ಗೊತ್ತಿಲ್ಲ, ಉತ್ತರ ಪ್ರದೇಶದಲ್ಲಿ ಏನಾಗುತ್ತೋ ಐಡಿಯಾ ಇಲ್ಲ. ಓಕೆ.